ನಮಸ್ಕಾರ ಮಿತ್ರರೇ, ದ ವಾಯ್ಸ್ ಆಫ್ ವಿಶ್ವಾಸ್ ಚಾನಲ್ಗೆ ಸ್ವಾಗತ. ಮಿತ್ರರೇ, ನಾನು ಮಾತಾಡೋದಕ್ಕೆ ಬಂದಿದ್ದು ಮಂಡ್ಯದ ಮದ್ದೂರಿನ ಘಟನೆಯ ಬಗ್ಗೆ. ಯಾಕೆ ಈ ಘಟನೆ ಆಯಿತು, ಇದು ಅಷ್ಟೇ ಅಲ್ಲ, ಇಂತಹ ಘಟನೆಗಳು ಯಾಕೆ ಆಗ್ತಿದ್ದಾವೆ, ಈ ಘಟನೆ ಪ್ರೀ ಪ್ಲ್ಯಾನ್ಡ, ಈ ಘಟನೆಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು, ಇಂತಹ ಘಟನೆಗಳ ಉದ್ದೇಶ ಏನಾಗಿರುತ್ತೆ, ಇಂತಹ ಘಟನೆಗಳು ಆದಾಗ ಸರ್ಕಾರ ಹೇಗೆ ಕ್ರಮ ತೆಗೆದುಕೊಳ್ತವೆ ಮತ್ತು ಪೊಲೀಸರು ಹೇಗೆ ಕ್ರಮ ತೆಗೆದುಕೊಳ್ತಾರೆ, ಅದಾದ ನಂತರ ಆರೋಪಿಗಳು ಹೇಗೆ ಹೊರಗಡೆ ಬರ್ತಾರೆ, ಮತ್ತೆ ಇದರ ಹಿಂದಿನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಹೇಗಿರುತ್ತೆ ಎಲ್ಲವನ್ನು ಹೇಳಿಕೊಡ್ತೇನೆ. ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ, ಇದು ಪ್ರೀ ಪ್ಲ್ಯಾನ್ಡ ಅಂತ ಕೇಳಿದರೆ ಹೌದು ಮಿತ್ರರೇ. ಇಲ್ಲಿ ಆಗಿರೋ ಘಟನೆ ನೋಡಿದರೆ ಮತ್ತು ಇವತ್ತು ಇಲ್ಲಿನ IGP ಮತ್ತು SP ಅವರು ಇದರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಮಂಡ್ಯದ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ ಮಾತುಗಳು ಕೇಳಿದರೆ ಇದು ಪ್ರೀ ಪ್ಲ್ಯಾನ್ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಮತ್ತು ಈ ಘಟನೆ ನಡೆಯುವಾಗ ಮಸೀದಿ ಮುಂದೆ ಮೆರವಣಿಗೆ ಸಾಗ್ತಿತ್ತು, ಒಂದು ಸ್ವಲ್ಪ ಮುಂದೆ ಹೋಗಿತ್ತು, ಅಷ್ಟರೊಳಗೆ ಪವರ್ ಆಫ್ ಆಯಿತು, ಆವಾಗ ಕಲ್ಲಿನ ತೂರಾಟ ಶುರುವಾಯಿತು ಅಂತ ಗೊತ್ತಾಗಿದೆ. ಹೀಗಾಗಿ ಇದು ಪ್ರೀ ಪ್ಲ್ಯಾನ್ ಅಂತ ಹೇಳಬಹುದು. ಮತ್ತು ಎರಡನೇ ಪ್ರಶ್ನೆ, ಯಾಕೆ ಈ ಘಟನೆ ಆಯಿತು ಮತ್ತು ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಮತ್ತು ಅವರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಪೊಲೀಸರು ವಿಚಾರಣೆ ಮಾಡಿದ ಬಳಿಕ ಗೊತ್ತಾಗಿರೋ ವಿಷಯ ಏನೆಂದರೆ, ಈ ಘಟನೆಯ ಮಾಸ್ಟರ್ ಮೈಂಡ್ ಚನ್ನಪಟ್ಟಣದ ಇರ್ಫಾನ್ ಮತ್ತು ಸ್ಥಳೀಯ ಮದ್ದೂರಿನ ಇರ್ಫಾನ್ನ ಸ್ನೇಹಿತ ಜಾಫರ್, ಇವರಿಬ್ಬರು ಫಸ್ಟ್ ಪ್ಲಾನ್ ಮಾಡಿದ್ರು. ಈ ಗಣೇಶ ಮೆರವಣಿಗೆಯನ್ನ ಮಸೀದಿ ಮುಂದೆಯಿಂದ ಹೋಗೋದನ್ನ ಹೇಗಾದರೂ ಮಾಡಿ ತಡಿಬೇಕು, ಇದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಅವರು ಪ್ಲಾನ್ ಮಾಡಿದ್ರು. ನೆಕ್ಸ್ಟ್ ಅವರ ಜೊತೆಗೆ ಕೆಲವೊಂದಿಷ್ಟು ಬಾಂಧವರನ್ನ ಸೇರಿಸಿಕೊಳ್ತಾರೆ. ಹೀಗೆ ಅದು ಸಂಖ್ಯೆ 2ರಿಂದ 26 ಜನಕ್ಕೆ ಹೋಗುತ್ತೆ. ಇವಾಗ ಪೊಲೀಸರು ಅವರೆಲ್ಲರನ್ನ ಬಂಧಿಸಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ. ಮತ್ತು ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ಇಂಥ ಘಟನೆಗಳು ಯಾಕೆ ಆಗ್ತವೆ ಅನ್ನೋದಕ್ಕೆ ಉತ್ತರ, ಕೆಲವೊಂದಿಷ್ಟು ಕಟ್ಟರಪಂಥೀಯರು, ಅನ್ಯ ಧರ್ಮ ವಿರೋಧಿಗಳು, ಮತ್ತೊಂದು ಧರ್ಮದ ಆಚರಣೆಗಳನ್ನು ಕಂಡ್ರೆ ಉಳ್ಕೊಳ್ಳುವವರು ಅವರಿಗೆ ಮುಂಚೆಯಿಂದ ಇದೇ ಹೇಳ್ಕೊಟ್ಟಿರ್ತಾರೆ. ಮದ್ರಾಸಗಳಲ್ಲಿ, ಮಸೀದಿಗಳಲ್ಲಿ ಈ ರೀತಿಯ ಅನ್ಯ ಧರ್ಮೀಯರ ಗಣೇಶ ವಿಸರ್ಜನೆಯನ್ನು ವಿರೋಧಿಸಬೇಕು, ದುರ್ಗಾ ಪೆಂಡಲ್ಗಳ ಮೇಲೆ ದಾಳಿ ಮಾಡಿ ಅದನ್ನ ಧ್ವಂಸ ಮಾಡಬೇಕು, ಈ ರೀತಿಯಾಗಿ ಅವರ ತಲೆಯಲ್ಲಿ ತುಂಬಿರ್ತಾರೆ. ಆದ್ದರಿಂದ ಇಂತಹ ಘಟನೆಗಳು ನಡೀತಾನೆ ಇರ್ತವೆ. ಇನ್ನು ನಾಲ್ಕನೇ ಪ್ರಶ್ನೆ, ಇಂತಹ ಘಟನೆಗಳು ಆದಾಗ ಸರ್ಕಾರ ಹೇಗೆ ಕ್ರಮ ತೆಗೆದುಕೊಳ್ಳುತ್ತವೆ ಮತ್ತು ಪೊಲೀಸರು ಹೇಗೆ ಕ್ರಮ ತೆಗೆದುಕೊಳ್ತಾರೆ, ಆರೋಪಿಗಳು ಹೇಗೆ ಹೊರಗಡೆ ಬರ್ತಾರೆ, ಇದರ ಹಿಂದಿನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಹೇಗಿರುತ್ತೆ ಅಂತ. ಮಿತ್ರರೇ, ಇಂತಹ ಘಟನೆಗಳಿಂದ ರಾಜಕಾರಣಿಗಳು ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡ್ತಾರೆ, ವೋಟ್ ಬ್ಯಾಂಕ್ ಚದರಪಡಿಸಿಕೊಳ್ತಾರೆ. ಅಂದ್ರೆ ಬಿಜೆಪಿಯವರು ಇಂತಹ ಘಟನೆಗಳು ಆದಾಗ ಹಿಂದೂಗಳಿಗೆ ಅನ್ಯಾಯ ಆಯಿತು ಅಂತ ಪ್ರತಿಭಟನೆ ಮಾಡ್ತಾರೆ, ಇದರಿಂದ ಅವರು ಲಾಭ ಮಾಡ್ಕೋತಾರೆ. ಮತ್ತು ಕಾಂಗ್ರೆಸ್ನವರು ಹೇಗೆ ಅಂದ್ರೆ, ಇಂತಹ ಘಟನೆಗಳು ಆದಾಗ ನಾವೇನಾದರೂ ಕ್ರಮ ತೆಗೆದುಕೊಂಡ್ರೆ ನಮ್ಮ ವೋಟ್ ಬ್ಯಾಂಕ್ ಚಿದರಿ ಹೋಗುತ್ತೆ, ಅವರ ಸಮುದಾಯದ ಮತ ಬರಲ್ಲ ಅಂತೆಲ್ಲ ವೋಟ್ ಬ್ಯಾಂಕ್ ತುಷ್ಟೀಕರಣ ಓಲೈಕೆ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ DJ ಹಳ್ಳಿ, KG ಹಳ್ಳಿ ಪ್ರಕರಣ ಮತ್ತು ಹುಬ್ಬಳ್ಳಿ ಗಲಭೆ ಪ್ರಕರಣ. ಮಿತ್ರರೇ, ಒಂದು ಮಾತನ್ನು ಕ್ಲಿಯರ್ ಆಗಿ ಹೇಳ್ತೀನಿ, ಪೊಲೀಸರು ಎಲ್ಲ ಕೆಲಸ ಕರೆಕ್ಟ್ ಆಗಿ ಮಾಡ್ತಾರೆ. ಕೆಲ ರಾಜಕಾರಣಿಗಳ ಮಾತಿಗೆ ಬಗ್ಗೆ ಒಂದಿಷ್ಟು ತಪ್ಪು ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ, ಆದರೆ ಬಹುತೇಕ ಕೇಸ್ಗಳಲ್ಲಿ ಇವರು ಕಠಿಣ ಕ್ರಮನೇ ತಗೊಂಡಿರ್ತಾರೆ. DJ ಹಳ್ಳಿ, KG ಹಳ್ಳಿ ಪ್ರಕರಣದಲ್ಲೂ ಕಠಿಣ ಕ್ರಮನೇ ತಗೊಂಡಿದ್ರು, ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲೂ ಕಠಿಣ ಸೆಕ್ಷನ್ಸ್ಗಳೇ ಹಾಕಿದ್ರು ಪೊಲೀಸರು. ನಂತರ ಸರ್ಕಾರ ಬದಲಾಗುತ್ತೆ, ಮತ್ತೆ ಮುಂದಿನ ಸರ್ಕಾರ ಬಂದಾಗ ಈ ಕಿಡಿಗೇಡಿಗಳು ಅಮಾಯಕರಾಗಿ ಬಿಡ್ತಾರೆ. ಇಂತಹ ನಾಚಿಕೆಗೇಡಿನ ಸರ್ಕಾರಗಳು ಇದ್ದಿದ್ದರಿಂದನೇ ಇಂತಹ ನಾಮರ್ದರು ಮಸೀದಿ ಹಿಂದೆಯಿಂದ ಕಲ್ಲು ಹುಡುತಿರೋದು. ಸರ್ಕಾರ ಬದಲಾದಾಗ ಕೇಸ್ಗಳು ವಾಪಸ್ ತಗೋತಾರೆ, ಆರೋಪಿಗಳು ಹೊರಗಡೆ ಬರ್ತಾರೆ. ರೀಸೆಂಟ್ ಆಗಿ ಕಾಂಗ್ರೆಸ್ ಸರ್ಕಾರ DJ ಹಳ್ಳಿ, KG ಹಳ್ಳಿ ಪ್ರಕರಣ ಮತ್ತು ಹುಬ್ಬಳ್ಳಿ ಗಲಭೆ ಪ್ರಕರಣ ವಾಪಸ್ ತೆಗೆದುಕೊಂಡಿದೆ. ಮತ್ತೊಂದು ದೊಡ್ಡ ಸಮಸ್ಯೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಪೊಲೀಸರು ಕಠಿಣ ಕ್ರಮ ತೆಗೆದುಕೊಂಡರು, ನಂತರ ಬೇಲ್ ಪಡೆದು ಆರೋಪಿಗಳು ಹೊರಗೆ ಬರ್ತಾರೆ. ಬೇಲ್ ಸಿಸ್ಟಮ್ನ ದುರುಪಯೋಗದಿಂದ ಮತ್ತೆ ಅದೇ ಕಿಡಿಗೇಡಿಗಳು ಹೊರಗೆ ಬಂದು ಹೊಸ ಅಶಾಂತಿ ಸೃಷ್ಟಿ ಮಾಡ್ತಾರೆ. ಇದು ಒಂದು ದೊಡ್ಡ ಕಾನೂನು ಸುಧಾರಣೆಗೆ ಸಂದೇಶ. ಮಿತ್ರರೇ, ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಪ್ರತಿ ವರ್ಷ ಗಣೇಶೋತ್ಸವ, ದುರ್ಗಾ ಪೂಜೆ ವೇಳೆ, ರಾಮನವಮಿ, ಹನುಮ ಜಯಂತಿ ಇವುಗಳ ಕಾಲದಲ್ಲಿ ಇದೇ ರೀತಿಯ ಪ್ರೊವೊಕೇಶನ್ ಆಗುತ್ತೆ. ಇದು ಕೇವಲ ಆಕ್ಸಿಡೆಂಟ್ ಅಲ್ಲ, ಇದು ಒಂದು ಮಾದರಿ ಅಂತಿದೆ. ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಾಳಿ ಇದು. ಇಂತಹ ಘಟನೆಗಳು ನಡೆದಾಗ ಒಂದು ದೊಡ್ಡ ಪ್ರಶ್ನೆ ನಮಗೆ ಎದುರಾಗುತ್ತೆ, ಹಿಂದೂಗಳು ಮೌನವಾಗಿರ್ಬೇಕಾ ಇಲ್ಲ ಧ್ವನಿ ಎತ್ತಬೇಕಾ ಅಂತ. ನಾನು ಹೇಳೋದು ಸ್ಪಷ್ಟ, ಮೌನವೇ ದೊಡ್ಡ ಅಪರಾಧ. ಇಂತಹ ಘಟನೆಗಳ ವಿರುದ್ಧ ಎಲ್ಲರೂ ಏಕವಚನವಾಗಿ ಧ್ವನಿ ಎತ್ತಬೇಕು. ನೆನಪಿರಲಿ, ನಮ್ಮ ಧರ್ಮ ವಿರೋಧಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರಬೇಕು. ಇಂದು ನಾವು ಮದ್ದೂರಿನ ಬಗ್ಗೆ ಮಾತಾಡ್ತಿದ್ದೇವೆ, ನಾಳೆ
ಇದು ಇನ್ನೊಂದು ಊರಲ್ಲಿ ಆಗಬಹುದು. ಆದ್ದರಿಂದ ನಾವು ನಮ್ಮ ಧರ್ಮ, ನಮ್ಮ ಹಬ್ಬ, ನಮ್ಮ ಆಚರಣೆಗಳು, ನಮ್ಮ ಭದ್ರತೆ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಇದು ಕೇವಲ ಮದ್ದೂರಿನ ಹೋರಾಟವಲ್ಲ, ಇದು ಸಮಸ್ತ ಹಿಂದೂ ಸಮಾಜದ ಹೋರಾಟ. ಮಿತ್ರರೇ, ಮತ್ತೊಂದು ಒಳ್ಳೆ ಬೆಳವಣಿಗೆ ಆಗಿದೆ. ಮದ್ದೂರು ಭಾಗದ ವಕೀಲರು ಯಾರು ಅವರ ಪರವಾಗಿ ವಕಾಲತ್ತು ವಹಿಸಬಾರದು ಎಂದು ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರಿಗೆ ಸಮಸ್ತ ನಾಡಿನ ಜನತೆಯ ಪರವಾಗಿ ಮತ್ತು ಹಿಂದೂ ಸಮಾಜದ ಪರವಾಗಿ ಧನ್ಯವಾದಗಳು ತಿಳಿಸುತ್ತೇನೆ. ಈ ಪ್ರಕರಣದಲ್ಲಿ ದುಷ್ಕರ್ಮಿಗಳಿಗೆ ಆದಷ್ಟು ಕಠಿಣ ಕ್ರಮ ಆಗಲಿ ಮತ್ತು ಮುಂದೆ ಯಾವ ಸರ್ಕಾರಗಳು ಅವರ ಕೇಸ್ ವಾಪಸ್ ತೆಗೆದುಕೊಳ್ಳದೇ ಇರಲಿ ಅಂತ ಕೇಳಿಕೊಳ್ಳುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.